ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 4ನೇ ಪಾದದ ಮೊದಲ ಅಧಿಕರಣ ಆನುಮಾನಿಕ ಅಧಿಕರಣ ಅಂತ. ಜೀವ, ಪ್ರಕೃತಿ ಮೊದಲಾದವರನ್ನು ವರ್ಣನೆ ಮಾಡುವಂತಹ ಬೇರೆ ಬೇರೆ ಶಬ್ದಗಳಿಂದಲೂ ಕೂಡ ಭಗವಂತನೇ ವಾಚ್ಯನಾಗಿದ್ದಾನೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಆ ಎಲ್ಲ ಶಬ್ದಗಳು ಕೂಡ ಆ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ. ಅವನನ್ನೇ ಪ್ರತಿಪಾದನೆ ಮಾಡುವುದರಿಂದ ಆ ಗುಣಗಳು ಅವನಲ್ಲಿರುವುದರಿಂದ ಆ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯ ಅಂತ ಈ ಹಿಂದೆ ಹೇಳಿದರು. 173ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಬೇಕಾದಂಥ ಕೆಲವು ಪ್ರಮಾಣಗಳನ್ನ ಈಗ ತೋರಿಸ್ತಾ ಇದ್ದಾರೆ. ಅವ್ಯಕ್ತಾದಿ ಶಬ್ದಾರ್ಥ ಅವ್ಯಕ್ತತ್ವಾದಿಕಂ ಕುತಃ ಜನಾರ್ದನಸ್ಯ ಇತ್ಯತಃ ಶಬ್ದೈರಿತಿ. ಶಬ್ದೈಹಿ ಅನ್ನೋ ಶಬ್ದದಿಂದಲೇ ಅಣುಭಾಷ್ಯದಲ್ಲಿ ಬಂದಿರುವಂತಹ ಶಬ್ದೈಹಿ ಅನ್ನೋ ಮಾತಿನಿಂದಲೇ ನಾವು ಬೇಕಾದಂತಹ ಎಲ್ಲ ಅರ್ಥಗಳನ್ನು ನಾವು ತಗೊಳ್ಬಹುದು, ಎಲ್ಲ ಸಂಶಯಕ್ಕೂ ಅಲ್ಲಿ ಪರಿಹಾರ ಮಾಡ್ಕೋಬಹುದು ಅಂತ ಅರ್ಥ. ಈ ಅವ್ಯಕ್ತ, ಜೀವ ಮೊದಲಾದ ಶಬ್ದಗಳಿದೆಯಲ್ಲ, ಶಬ್ದಾರ್ಥ ಅವ್ಯಕ್ತತ್ವಾದಿಕಂ. ಅವ್ಯಕ್ತ ಎಂಬ ಶಬ್ದದಿಂದ ಅವ್ಯಕ್ತತ್ವ ತಿಳಿದು ಬರ್ತದೆ, ಜೀವ ಎಂಬ ಶಬ್ದದಿಂದ ಜೀವತ್ವ ತಿಳಿದು ಬರ್ತದೆ. ಇದೆಲ್ಲ ಜನಾರ್ದನನಿಗೆ ಅವ್ಯಕ್ತತ್ವ, ಜೀವತ್ವ ಇದೆಲ್ಲ ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೇಗೆ ಅಂದ್ರೆ ಯಾವ ಪ್ರಮಾಣದಿಂದ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಶಬ್ದೈಹಿ ಅಂತ. ಶಬ್ದ ಪ್ರಮಾಣಗಳಿಂದಲೇ ನಮ್ಗೆ ಅದು ಕೂಡ ತಿಳಿದು ಬರ್ತದೆ ಅಂತ ಉತ್ತರ. ಅದ್ಯಾವುದು ಶಬ್ದ ಅಂದ್ರೆ ಎತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ಯೇಷೋಣುರಾತ್ಮ ಸಹ ಜೀವನಾಮ ಭಗವಾನ್ ಪ್ರಾಣಧಾರಣ ಹೇತುತಃ ಇತ್ಯಾದಿ ಶಬ್ದೈಹಿ ಇತ್ಯರ್ಥಃ. ಇತ್ಯರ್ಥಃ ಅಂತ ಅಲ್ಲಿ ಅಲ್ಪ ಪ್ರಾಣ ಆಗಿದೆ, ಅದನ್ನ ಇತ್ಯರ್ಥಃ ಅಂತ ಮಹಾಪ್ರಾಣ ಮಾಡ್ಕೋಬೇಕು. ಎತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ, ಅವ್ಯಕ್ತ ಅಂದ್ರೆ ಬಹಳ ಸೂಕ್ಷ್ಮವಾದ್ದು ಅಂತ ಅರ್ಥ. ಇವು ಕೆಲವು ಪುರಾಣ, ವೇದ ಇತ್ಯಾದಿಗಳಲ್ಲಿ ಬಂದಿರುವಂತಹ ಪ್ರಮಾಣಗಳು. ಪ್ರಾಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಪ್ರಮಾಣಗಳು. ಸೂಕ್ಷ್ಮವಾದಂಥ ಪರಮಂ, ಅತ್ಯಂತ ಶ್ರೇಷ್ಠವಾದ ಯಾವ ತತ್ವವಿದೆಯೋ ಅದನ್ನ ತಿಳ್ಕೊಳ್ಬೇಕು ಅಂತ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಏಷಃ ಅಣುಹು ಆತ್ಮ, ಇವನು ಏಷಃ ಆತ್ಮ, ಈ ಪರಮಾತ್ಮ ಅಣುವಾಗಿದ್ದಾನೆ, ಅತ್ಯಂತ ಸೂಕ್ಷ್ಮನಾಗಿದ್ದಾನೆ ಅಂತ ಹೀಗೆಲ್ಲ ಅವನನ್ನ ವರ್ಣಿಸಿದ್ದಾರೆ. ಸಹ ಜೀವನಾಮ, ಭಗವಂತನಿಗೆ ಜೀವ ಅಂತ ಹೆಸರಿದೆ. ಯಾಕೆಂದ್ರೆ ಪ್ರಾಣಧಾರಣ ಹೇತುತಃ, ನಮ್ಮೆಲ್ಲರ ಪ್ರಾಣವನ್ನ ಧರಿಸಿದವನು ಅವನೇ. ನಾವು ಪ್ರಾಣವನ್ನು ಧರಿಸಿರುವುದು ಅವನ ಅನುಗ್ರಹದಿಂದಲೇ. ಆದ್ರಿಂದ ಅವನಿಗೆ ನಾವು ಜೀವ ಅಂತ ಹೇಳಬೇಕು. ಹೀಗೆ ಜೀವಯತಿ ಇತಿ ಜೀವ ಅಂತ ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಅವನ್ನ ತಿಳ್ಕೊಳ್ಬೇಕು ನಾವು. ಇಲ್ಲಿ ಪ್ರಾಣಧಾರಣ ಹೇತುತಃ ಅಂತ ಬಂತಲ್ಲ, ಅವನೇ, ನಾವು ನಮ್ಮ ಪ್ರಾಣವನ್ನ ಧರಿಸಿರುವುದು ಅವನ ಅನುಗ್ರಹದಿಂದ ಅಂತ. ಅದನ್ನೇ ಹಿಂದಿನ 172ನೇ ಗದ್ಯ ಭಾಗದಲ್ಲಿ ಅವ್ಯಕ್ತ ಪ್ರಾಣಧಾರಕಾದಿಹಿ ಅಂತ ಬಂದಿದೆ 172ನೇ ಗದ್ಯ ಭಾಗದಲ್ಲಿ. ಹೀಗೆ ಇತ್ಯಾದಿ ಶಬ್ದ ಪ್ರಮಾಣಗಳಿವೆ. ವೇದ ಮತ್ತು ಪುರಾಣ ಇತ್ಯಾದಿಗಳಲ್ಲಿ ಬಂದಿರುವಂತಹ ಅನೇಕ ಶಬ್ದ ಪ್ರಮಾಣಗಳಿವೆ. ಈ ಅನೇಕ ಶಬ್ದ ಪ್ರಮಾಣಗಳಿರೋದ್ರಿಂದ ಅವನನ್ನೇ ಇಲ್ಲಿ ತಿಳ್ಕೊಳ್ಬೇಕು ಅಂತ ಅರ್ಥ. ಇಲ್ಲಿ ಒಂದ್ ಕಡೆ ಸೂಕ್ಷ್ಮ ಅಂತ ಬಂದಿದೆ. ಸೂಕ್ಷ್ಮ ಅಂದ್ರೂ ಅವ್ಯಕ್ತ ಅಂದ್ರೂ ಬೇರೆ ಬೇರೆ ಅಲ್ಲ. ಸೂಕ್ಷ್ಮಸ್ಯೈವ ಅವ್ಯಕ್ತತ್ವ ಅರ್ಹತ್ವಾದಿತಿ ಭಾವ. ಯಾವ ಪದಾರ್ಥ ಸೂಕ್ಷ್ಮವಾಗಿರ್ತದೋ ಅದೇ ಅವ್ಯಕ್ತ ಆಗಿರ್ಲಿಕ್ಕೆ ಸಾಧ್ಯ. ಅವ್ಯಕ್ತತ್ವವನ್ನು ಪಡೆಯಲಿಕ್ಕೆ ಸೂಕ್ಷ್ಮವಾದದ್ದೇ ಯೋಗ್ಯ. ಸರಿಯಾ? ಶ್ವೇತಾಶ್ವತರ ಉಪನಿಷತ್ನಲ್ಲಿ ಬರುವಂತೆ ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ, ಕುದುರೆ ಬಾಲದ ಒಂದು ತುದಿಯನ್ನು ಕತ್ತರಿಸಿ ಅದನ್ನು 100 ಭಾಗ ಮಾಡಿ ಅದನ್ನ 100 ಭಾಗ ಅಥವಾ 1000 ಭಾಗ ಮಾಡಿದಾಗ ಏನೊಂದು ಸೂಕ್ಷ್ಮವಾದ ಪದಾರ್ಥ ಸಿಗ್ತದೆ, ಅದು ಜೀವನ ಸ್ವರೂಪ ಅಂತ ಅಲ್ಲಿ ಹೇಳ್ತಾರೆ. ಆದ್ರೆ ಪರಮಾತ್ಮ ಅದಕ್ಕಿಂತಲೂ ಸೂಕ್ಷ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಶ್ರುತಿನೇ ಅವನನ್ನು ಹೇಳಿದೆ. ಆ ಕಾರಣದಿಂದ ಜೀವಕ್ಕಿಂತಲೂ, ಈ ಜೀವಾತ್ಮನಿಗಿಂತಲೂ ಹೆಚ್ಚು ಸೂಕ್ಷ್ಮ ಪರಮಾತ್ಮ. ಆದ್ರಿಂದ ಅವನೇ ಅವ್ಯಕ್ತ ಆಗ್ಲಿಕ್ಕೆ ಸಾಧ್ಯ. ಜೀವನನ್ನಾದರೂ ಒಂದು ದೃಷ್ಟಿಯಿಂದ ವ್ಯಕ್ತ ಮಾಡ್ಕೋಬಹುದು. ಆಯಾ ಜೀವರು ತಮಗೆ ತಾವೇ ವ್ಯಕ್ತರಾಗ್ತಾರೆ.
ಒಂದೊಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ. ಆದರೆ ಪರಮಾತ್ಮ ಪೂರ್ಣವಾಗಿ ವ್ಯಕ್ತನಾಗೋದಿಲ್ಲ ಅಂತ ಅಭಿಪ್ರಾಯ. ಸೂತ್ರ ಭಾಷ್ಯದಲ್ಲಿ ಪಿಪ್ಪಲಾದ ಶಾಖಾ ಅಂತ ವೇದದ ಭಾಗವೊಂದನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅವ್ಯಕ್ತಂ ಅಚಲಂ ಶಾಂತಂ, ಆ ಭಗವಂತ ಅವ್ಯಕ್ತನಾಗಿದ್ದಾನೆ, ನಿಷ್ಕ್ರಿಯನಾಗಿದ್ದಾನೆ. ಯೋ ವೇದ ಪರಮಾತ್ಮಾನಂ, ಯಾರು ಇಂಥ ಪರಮಾತ್ಮನ ತಿಳಿತಾರೋ ಅವನು ಮುಕ್ತನಾಗ್ತಾನೆ ಅಂತ ಒಂದು ವಾಕ್ಯವನ್ನು ಉದ್ಧರಿಸಿದ್ದಾರೆ. ಅಲ್ಲಿ ಅವ್ಯಕ್ತ ಶಬ್ದದಿಂದ ಭಗವಂತನನ್ನೇ ಹೇಳಿದ್ದಾರೆ. ಅವ್ಯಕ್ತಂ ಬ್ರಹ್ಮ ಪರಮಂ ಇತ್ಯುಕ್ತ ಅವ್ಯಕ್ತೋಕ್ಷರ ಇತ್ಯುಕ್ತ ಇತಿ ವಚನಾಚ್ಯ. ಗೀತಾದಲ್ಲೂ ಕೂಡ 8ನೇ ಅಧ್ಯಾಯದಲ್ಲಿ ಅವ್ಯಕ್ತ ಶಬ್ದದಿಂದ ಪ್ರಕೃತಿಯನ್ನು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪರಮಾತ್ಮನನ್ನೂ ಅವ್ಯಕ್ತ ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಇದೆಲ್ಲವೂ ಹೀಗೆ ಕಂಡು ಬಂದಿದೆ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.